ನಮ್ಮ ಅಭ್ಯರ್ಥಿಗಳು ಅಷ್ಟೇ ಎಲ್ಲರೂ ಸಹ ಸರ್ಕಾರವನ್ನ ಎದುರಿಸಬೇಕು. ಒಂದೇ ಆಂಗಲ್ ಬಿ ತರಗತಿಯಲ್ಲಿ, ಎ ತರಗತಿಯಲ್ಲೂ ಸಹ ಅಷ್ಟೇನೆ. ಇವತ್ತು 4-5 ಸೊಸೈಟಿಗಳು ಮಂಜಣ್ಣ ಮತ್ತು ಇನ್ನೊಬ್ಬ ಅಭ್ಯರ್ಥಿಯಾದಂತ ನಾಗರಾಜನವರು ಅವರು ಜಿಲ್ಲಾ ಪರಿಷತ್ ಸದಸ್ಯರಾಗಿದ್ದಾರೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ 2 ಬಾರಿದ್ದಾರೆ, TAPSMC 3 ಬಾರಿ ಸದಸ್ಯರಾಗಿದ್ದಾರೆ, ಅವರು ವ್ಯಕ್ತಿದ್ದಾರೆ. ನವೀನ್ ಅವರ ಆತ್ಮೀಯ ಮಿತ್ರ ವಕೀಲರು ಮತ್ತೆ ಹಾಲಿ TAPSMC ನಿರ್ದೇಶಕರು ಅವರು ಸಹ ವ್ಯಕ್ತಿಗಳಿದ್ದಾರೆ. ನಮ್ಮ ಆಲಯದಲ್ಲಿ ಮಹೇಶಣ್ಣ ನಮ್ಮ ಪಕ್ಷದ ಮುಖಂಡರು ಅವರು ಸಹ ವ್ಯಕ್ತಿಗಳಿದ್ದಾರೆ. ಹಾಗೆಯೇ ಮೊದಲು ನಮ್ಮ ಪಕ್ಷದ ಮುಖಂಡರು ನಮ್ಮ ಬಾಳವರು ನಮ್ಮ ಆತ್ಮೀಯರು ನಮಗೆ ಪಕ್ಷದ ಎಲೆಕ್ಷನ್ ಅತ್ಯಂತ ಹೆಚ್ಚು ಪಕ್ಷದವರು ನಮ್ಮ ಪಕ್ಷದ ಮುಖಂಡ ಅವರು ವ್ಯಕ್ತಿದ್ದಾರೆ. ನಮ್ಮ ಜೈನಳ್ಳಿ ದಿನೇಶ್ ಎದುರುಗಡೆಯುವಂತಹ ವಾಸು, ಗೋಪಾಲಣ್ಣ, ಮಹೇಶಣ್ಣ, ವಾಸಣ್ಣ, ಸುರೇಶ್, ಮಂಜಣ್ಣ, ಅತೀಕ್, ನಮ್ಮ ತನ್ನೀರು ವ್ಯಕ್ತಿಗಳಿರುವಂತಹ ದಿನೇಶ್ ಅವರು, ಕಳಪಣ ರವಿಯಣ್ಣ ಎಲ್ಲರೂ ಇದ್ರಿ. ಜೊತೆಗೆ ನಮ್ಮ ದಿನೇಶ್ ಅವರು ಸಹ TAPSMC ಪ್ರೆಸಿಡೆಂಟ್ ನಿರ್ದೇಶಕರು. ಅನಿವಾರ್ಯ ಕಾರಣಗಳಿಂದ ಅವ್ರಿಗೆ ಸರಿ ಅವಕಾಶ ಆಗಲಿಲ್ಲ. ಹಿರೇಗೌಡರು ಅಭ್ಯರ್ಥಿಯಾಗೋದಕ್ಕೆ ತುಂಬಾ ಆಸಕ್ತರಾಗಿದ್ದು ಅವ್ರು ಹೇಳ್ತಿರ್ತಾರಲ್ಲ, ಅವರು ಸಹ ವ್ಯಕ್ತಿದ್ದಾರೆ. ನಮ್ಮ ಉಮೇಶ್ ಅಣ್ಣ ನಮ್ಮ ಪಕ್ಷದ ಮುಖಂಡರು, ನಮ್ಮ ಆತ್ಮೀಯರು, ನಮ್ಮ ಸತ್ಯಭಾಷೆಯಲ್ಲಿ ಹೋಬಳಿ ಮುಖಂಡರು ಅವರು ವ್ಯಕ್ತಿದ್ದಾರೆ. ತಮ್ಮ ಹೋಬಳಿಗೆ ಒಂದು ಮೊದಲು ಹಿರೇಗೌಡ ಗುರುಸ್ತ ಅವರು ಯಾಕೋ ಹಿರೇಗೌಡ ಅಂತ ಏನು ಆಸಕ್ತಿ ತೋರಿಸಲಿಲ್ಲ. ನಂತರ ವಾಸಣ್ಣವ್ರನ್ನ ಅಕ್ಕನ್ನ ಗುರುಸ್ಬಿಟ್ಟು ಅವ್ರನ್ನ ಕ್ಯಾಂಡಿಡೇಟ್ ಮಾಡಕ್ಕೆ ಅಂತ ಮುದ್ಲಾಪುರಕ್ಕೆ ಹೊರಟಾರ. ಅವರು ಯಾಕೆ ವಾಸಣ್ಣ ಕೊನೆಯಲ್ಲಿ ಬೇಡ ಅಂದ್ಬಿಟ್ಟು ನಿರಾಸಕ್ತಿ ತೋರ್ಬಿಟ್ರು, ಅದನ್ನ ಬೇಡ ಅಂತ ಅಂದ್ಬಿಟ್ಟು ಅಂತಿಮವಾಗಿ ನಮ್ ಕಾಯಂ ಮಿಸಸ್ ಮಾಡ್ಬೇಕು. ಅದಾದ್ಮೇಲೆ ಬಂದ ಹಿರೇಗೌಡ ನನಗೆ ಮಾಡ್ಕೊಡಿ ಅಂತ. ಅಷ್ಟಕ್ಕೆ ಆಲ್ರೆಡಿ ಮಾತಾಡ್ಬಿಟ್ಟಿದೀವಪ್ಪ ಅವ್ನಿಗೆ ದಿಲೀಪ್ಗೆ. ಹಾಗಾಗಿ ನೆಕ್ಸ್ಟ್ ಅವಕಾಶ ಮಾಡ್ಕೊಡೋಣ ಅಂತಂದ್ಬಿಟ್ಟು ಹೇಳಿದ. ತಿರ್ಗಾ ಆದ್ರೂ ಅಪ್ಲಿಕೇಶನ್ ಹಾಕಿದ. ಇಲ್ಲ ಅಪ್ಲಿಕೇಶನ್ ಹಾಕ್ಬಿಟ್ಟಿದೀವಣ್ಣ, ನಿಮ್ಮ ಏನ್ ಹೇಳ್ತಿದ್ರು ಅದಕ್ಕೆ ಬದ್ದ, ನಾನು ತಗೋತೀನಿ, ಓಡಾಡ್ಕೊಂಡು ಮಾಡ್ತೀನಿ, ನಾನೇ ದಿಲೀಪನ್ ಗೆಲ್ಸ್ಕೊಂಡ್ಬಂದ್ರೆ 8 ಜನ ಗೆದ್ದು ಅದಾದ್ಬಿಟ್ಟು ಸಹ ಸಮಾನವಾಗಿ ಪ್ರತಿನಿಧಿ ಕೊಡ್ಬೇಕು ಅಂದ್ಬಿಟ್ಟು ಒಂದು ಇನ್ನೊಂದು ಒಂದೇ ಡೆಲಿಗೇಷನ್ ಇತ್ತು. ಆ ಕಡೆ ಹೋಯ್ತು. ಕರಿಶೆಟ್ರು ಈ ಕಡೆಗೆ ಪಾಪ ಪ್ರಾಮಾಣಿಕವಾಗಿ ಡೆಲಿಗೇಷನ್ ಕೊಡ್ಬೇಕಾದ್ರೆ ಹೇಳಿದ್ರಂತೆ ಸುರೇಶ್ ಮತ್ತೆ ನೀವೇನು ಡೆಲಿಗೇಷನ್ ಕೊಟ್ಟು ಹಂಗಿದ್ರು ಮಾತ್ರ ಡೆಲಿಗೇಷನ್ ಕೊಡೋದೇ ಹಾಕಿದ್ರು. ಒಂದು ಪ್ರಾಮಾಣಿಕ ಒಬ್ಬ ಒಂದು ಕಮ್ಮಿ ಜನಸಂಖ್ಯೆ ಇರುವಂತ ಒಂದು ಸಮುದಾಯದ ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರನ್ನು ಸಹ ಅಭ್ಯರ್ಥಿ ಮಾಡಿದ್ವಿ. ನಿಮ್ಮ ಒಬ್ಬರಿಗೂ ಸಹ ಇವತ್ತು ತಮ್ಮ ಜವಾಬ್ದಾರಿ ಜಾಸ್ತಿ ಇದೆ. TAPSMC ಸೆಲೆಕ್ಷನ್ ಯಾವಾಗ್ಲೂ ಸಹ JDS ತೆಕ್ಕೆಲ್ಲ ಇದ್ದು. ಕೃಷ್ಣ ಸಾಹೇಬ್ ಹೋದ ಸಂದರ್ಭದಲ್ಲಿ ಅವ್ರ ಜೊತೆ ನಮ್ JDS ಇಂದ ಅಲ್ಲಿ ಹೋದಂತವ್ರು TAPSMC ಒಂದ್ಸರಿ ಹೊಸ ತಗೊಂಡಿದ್ ಬಿಟ್ರೆ ಇನ್ನು ಯಾವಾಗ್ಲೂ ಸಹ JDS ಹೋಗ್ಲಿ. ಇವಾಗ ಕಳೆದ ಬಾರಿ ಖಾಲಿ ಆಗಿರೋದು JDS ಕುರ್ಚಿನೇ ಅದು ಬಿಟ್ಕೊಡ್ಲಿಲ್ಲ ಅವ್ರು. ಅಷ್ಟು ಬಿಟ್ರೆ ಬೇರೆ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋ ದೊಡ್ಡವ್ರು ಮಾಡೋದು ಬೇಡ. ವಿಚಾರ ಇಷ್ಟೇನೆ. ಇವತ್ತು ನಾವು ಇಲ್ಲಿ 8ಕ್ಕೆ 8 ಗೆಲ್ಲಬೇಕು. 8ಕ್ಕೆ 8 ಗೆದ್ದು ಒಂದು ವ್ಯತ್ಯಾಸ ಸಹ ನಾವೆಲ್ಲ ಸೋತಂಗೆ. ಅಲ್ಲೂ ಸಹ ಅಷ್ಟೇ 6-6 ಗೆಲ್ಬೇಕು. ಗೆಲ್ಲಿಲ್ಲ ಅಂತಂದ್ರೆ ನಾವು 14 ಗೆಲ್ಲಿಲ್ಲ ಅಂದ್ರೆ ಎಲ್ಲ ಸೋತಂಗೆ. ಇದು TAPSMC ಸೊಸೈಟಿ ಎಲೆಕ್ಷನ್ ಅಂತ ಯಾರು ಉದಾಸೀನ ಮಾಡೋದು ಬೇಡ. ಯಾಕೆ ಅಂದ್ರೆ ಈ ಎಲೆಕ್ಷನ್ ಮುಂದೆ ಬರುವಂತ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಮೇಲೆ ಪ್ರಭಾವ ಬೀರ್ತದೆ. ಹಾಗಾಗಿ ಇದನ್ನ ತಾವೆಲ್ಲರೂ ಸಹ ಲಘುವಾಗಿ ಪರಿಗಣಿಸ್ತಾನೆ, ತುಂಬಾ ಜವಾಬ್ದಾರಿಯುತ ಪರಿಗಣಿಸಿ. ಜೊತೆಗೆ 8 ಅಭ್ಯರ್ಥಿಗಳು ಒಂದೊಂದು ಊರಲ್ಲಿ 4-4 ಓಟ್ ಇರ್ತಾರೆ, 3-3 ಓಟ್ ಇರ್ತಾರೆ. ಫೋನ್ನೇ ಮಾಡಕ್ಕಾಗಿರಲ್ಲ, ಕಾಂಟ್ಯಾಕ್ಟು ಮಾಡಕ್ಕಾಗಿಲ್ಲ. 400 ಚಿಲ್ಲರೆ ಹಳ್ಳಿಗಳಿಗೆಲ್ಲ ಓಡಾಡಕ್ಕಾಗಲ್ಲ. ಬೇಚರ ಗ್ರಾಮಗಳೆಲ್ಲ ಸೇರಿದ್ರೆ 400 ಹಳ್ಳಿಗಳು ನಡ್ಕೊತವೆ. ಸಣ್ಣ ಕಟ್ಟಡಗಳು, ಬೇಚರಗಳು, ದಾಖಲೆ ಗ್ರಾಮಗಳೆಲ್ಲ ಸೇರಿದೆ. ಹಂಗಾಗಿ ಅವ್ರ ಅಭ್ಯರ್ಥಿಗಳು ಇರೋದು 2-3 ದಿವಸದಲ್ಲಿ ಎಲ್ಲ ಊರ್ನು ತಿರ್ಗಕ್ಕಾಗಲ್ಲ, ಎಲ್ಲ ಮನೆ ತಿರ್ಗಕ್ಕಾಗಲ್ಲ. ಹಾಗಾಗಿ ನಮ್ಮ ಕಾರ್ಯಕರ್ತರು, ಮುಖಂಡರುಗಳೇ ನಿಮ್ದೇ ಜವಾಬ್ದಾರಿ ಜಾಸ್ತಿ. ನೀವೇ ಅಭ್ಯರ್ಥಿ ಅನ್ನಂಗೆ ಒಂದ್ ವೇಳೆ ಅನಿವಾರ್ಯ ಪರಿಸ್ಥಿತಿ ಬಂದ್ರೆ ನನಗೆ ಫೋನ್ ಮಾಡ್ಕೊಡಿ, ನಾನು ಅದ್ರ ಜೊತೆ ಮಾತಾಡ್ತೀನಿ. ಅಭ್ಯರ್ಥಿಗಳು ಭೇಟಿ ಮಾಡಕ್ಕಾಗ್ತದೆ ಅಂತ ಅಂದ್ಬಿಟ್ಟು
ಸಾಧ್ಯವಾದ್ರೆ ನಿಮ್ ಭಾಗದಲ್ಲಿ ಯಾರು ಅಭ್ಯರ್ಥಿಗಳಿಂದ ಕರ್ಕೊಂಡೋಗಿ ಮಾತಾಡಿಸಿ, ಮುಖಂಡರುಗಳ ಮಾತಾಡಿಸಿ. ನೀವು ಮಾತಾಡ್ಸ್ಬಿಟ್ರು ಹೋಗಲ್ಲ, ಅವ್ರನ್ನ ಕರ್ಕೊಂಡ್ ಬಂದು ವೆಹಿಕಲ್ಗಳೆಲ್ಲ ಕೊಡ್ತೀವಿ, ಕರ್ಕೊಂಡ್ ಬಂದು ಕಾರ್ಡ್ ಕೊಟ್ಟು ಓಟ್ ಹಾಕ್ಸಿ ವಾಪಸ್ ಕರ್ಕೊಂಡು ಹೋಗಿ ಬಿಡುವಂತ ವ್ಯವಸ್ಥೆ ಆಗ್ಬೇಕು. ನಿಮ್ಗೆ ಅದಕ್ಕೆ ಪೂರಕವಾದ ಏನ್ ಬೇಕು ಮೂಲಭೂತ ಸೌಲಭ್ಯಗಳು ಎಲ್ಲಾನು ಕೊಡ್ತೀವಿ. ನೀವು ಕರ್ಕೊಂಡ್ ಬಂದು ಓಟ್ ಕರ್ಕೊಂಡು ಹೋಗ್ಬೇಕು, ಅದು ನಿಮ್ ಜವಾಬ್ದಾರಿ. ನಾವು ಈ 14 ಗೆಲ್ತೀವಿ, ಯಾವುದೇ ರೀತಿ ಅನುಮಾನ ಬೇಡ. ಆದ್ರೆ ನಾವು ಗೆಲ್ಬೇಕಾದ್ರೆ ನಿಮ್ಮ ಪ್ರಯತ್ನ ಹುಮ್ಮಸ್ಸು ತುಂಬಾ ಸ್ಪೋರ್ಟಿವ್ ಆಗಿರ್ಲಿ. ಇದು ಮುಂದಿನ ಚುನಾವಣೆಗಳು ಸಹ ಯಾವುದೇ ಕಾರಣಕ್ಕೂ JDS ಪಕ್ಷನ ಯಾವುದೇ ಕಾರಣಕ್ಕೂ ಮನ್ಸಕ್ಕಾಗಲ್ಲ.